ಆಶೀರ್ವಚನವನ್ನು ದಯಪಾಲಿಸಿದಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ತರಳಬಾಳು ಹುಣ್ಣಿಮೆ ಮಹೋತ್ಸವವನ್ನು ಒಂದು ಸಂಚಾರಿ ವಿಶ್ವವಿದ್ಯಾಲಯ ಅಂತ ಹೇಳಿ ಹೋಲಿಕೆ ಮಾಡಿ ಪ್ರಶಂಸೆಯ ಮಾತುಗಳನ್ನು ಆಡಿದರು. ನಾಡಿನ ನಾನಾ ಭಾಗಗಳಲ್ಲಿ ಆಚರಿಸಿಕೊಂಡು ಬರ್ತಾ ಇರತಕ್ಕಂಥ ಈ ಹುಣ್ಣಿಮೆ ಮಹೋತ್ಸವ ವಿಶ್ವವಿದ್ಯಾಲಯಕ್ಕೆ ಅವರು ಹೋಲಿಕೆ ಮಾಡಿದ್ದನ್ನು ನೋಡಿದಾಗ ನಮಗೆ ನೆನಪಾಗಿದ್ದು, ನಮ್ಮ ಪಕ್ಕದಲ್ಲಿ ವೈಸ್ ಚಾನ್ಸಲರ್ ಇದ್ದರು ಕುವೆಂಪು ವಿಶ್ವವಿದ್ಯಾಲಯದ, ಮತ್ತು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ವಿದ್ವಾಂಸರು ನಮ್ಮ ಎಡಬಲದಲ್ಲಿ ಕೂತಿದ್ದಾರೆ. ನಿಮಗೆ ಗೊತ್ತಿದೆಯೋ ಇಲ್ಲೋ, ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಪ್ರೊಫೆಸರ್ಗಳಿಗೆ ಗೊತ್ತು, ಅಲ್ಲಿ ಯಾರು ಕಾರ್ಯನಿರ್ವಹಿಸ್ತಾ ಇರ್ತಾರೋ ಪ್ರೊಫೆಸರ್ಗಳು ಯಾವ್ಯಾವ ವಿಷಯದಲ್ಲಿ ಪರಿಣತಿಯನ್ನು ಪಡೆದಿರ್ತಾರೋ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಬಹುದೊಡ್ಡ ವಿದ್ವಾಂಸರನ್ನು ವಿಸಿಟಿಂಗ್ ಪ್ರೊಫೆಸರ್ಸ್ ಆಗಿ ಆಹ್ವಾನ ಮಾಡ್ತಾರೆ. ವಿಸಿಟಿಂಗ್ ಪ್ರೊಫೆಸರ್ಸ್ ಆಗಿ. ಹಾಗೆ ನಮ್ಮ ಈ ಸಂಚಾರಿ ವಿಶ್ವವಿದ್ಯಾಲಯ ತರಳಬಾಳು ಹುಣ್ಣಿಮೆಯ ವಿಸಿಟಿಂಗ್ ಪ್ರೊಫೆಸರ್ ಅಂತಂದರೆ ನಮ್ಮ ಮುರುಘರಾಜೇಂದ್ರ ಮಹಾಸ್ವಾಮಿ, ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು. ಬಹಳ ಆಳವಾಗಿ ಅವರು ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿದ್ದಾರೆ. ಒಳ್ಳೆಯ ವಾಗ್ಮಿಗಳು, ಸಹೃದಯಗಳು, ನಮಗೆ ಬಹಳ ಆತ್ಮೀಯರು. ಹೀಗಾಗಿ ಅವರು ಸ್ವಲ್ಪ ದೇಹಾಲಸ್ಯದಿಂದ ಕೂಡಿದರೂ ಸಹ ನಮ್ಮ ಒತ್ತಾಸೆಗೆ ಅವರಿಲ್ಲಿಗೆ ಬಂದು ಆಶೀರ್ವಚನವನ್ನು ದಯಪಾಲಿಸಿದ್ದಕ್ಕಾಗಿ ನಾವು ತುಂಬ ಕೃತಜ್ಞತೆಗಳನ್ನು ಅವರಿಗೆ ಅರ್ಪಡಿಸ್ಲಿಕ್ಕೆ ಬಯಸ್ತೇವೆ. ಆರಂಭದಲ್ಲಿ ಪ್ರೊಫೆಸರ್ ಡಾಕ್ಟರ್ ಜ್ಯೋತಿ ಶಂಕರ್ ಅವರು ಮೈಸೂರಿನಿಂದ ಬಂದ ಮಹಿಳೆ, ನೀವು ಗಮನಿಸಿರ್ಬೋದು. ಅವ್ರ ಹೆಸರು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಜ್ಯೋತಿ ಶಂಕರ್ ಅಂತ ಹೇಳಿ ಅವರ ಆರಂಭದಲ್ಲಿ ಶಿಕ್ಷಣ ಅಂದರೆ ಕೇವಲ ಅಕ್ಷರ ಜ್ಞಾನ ಅಲ್ಲ ಅನ್ನೋ ಒಂದು ಮಾತನಾಡಿದರು. ಮತ್ತೆ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀವಿ. ಶಿಕ್ಷಣ ಅಂದರೆ ಕೇವಲ ಅಕ್ಷರ ಜ್ಞಾನ ಅಲ್ಲ, ಗುರುವಿನ ಪದತರದಲ್ಲಿ ಕುಳಿತು ಅಭ್ಯಾಸ ಮಾಡಿದಾಗ ಮಾತ್ರ ಅದು ನಿಜವಾದ ಶಿಕ್ಷಣ ಅನಿಸುತ್ತೆ ಹೊರತು ಕೇವಲ ಅಕ್ಷರ ಕಲಿತು ಮಾತ್ರಕ್ಕೆ ಆಗಲ್ಲ ಅಂತ ಹೇಳಿ. ಇದು ನಮಗೆ ಆಲೋಚನೆಗೆ ಪ್ರೇರಣೆ ಆಯಿತು. ಗುರುವಿನ ಪದತರದಲ್ಲಿ ಜ್ಞಾನವನ್ನು ಪಡೆಯೋದು ಅನ್ನೋ ಮಾತೇನಿದೆ, ಜ್ಞಾನ ಯಾರಿಂದಲಾದರೂ ಪಡಿಬೋದು. ಗುರು ಅಂತ ಹೇಳಿದರೆ ಕೇವಲ ಕಾವಿಧಾರಿಗಳು, ಸನ್ಯಾಸಿಗಳು ಅಂತ ಅಲ್ಲ, ಮಠಾಧಿಪತಿಗಳು ಅಂತಲ್ಲ. ನಿಮ್ಮ ಬದುಕಿನಲ್ಲಿ ಯಾವುದೋ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನೀವು ಬದುಕಿನ ಮುಂದಿನ ದಾರಿ ಯಾವುದು ಅಂತ ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಯಾರು ನಿಮಗೆ ಒಂದು ವಿವೇಕದ ಮಾತುಗಳನ್ನು ಹೇಳ್ತಾರೋ, ದಾರಿ ತೋರಿಸ್ತಾರೋ ಅವರೆಲ್ಲರೂ ಗುರುಗಳು ಅಂತ ನಾವು ಭಾವಿಸ್ತೇವೆ. ಮೊದಲನೇದಾಗಿ ನಿಮ್ಮ ತಾಯಿ ಹೆಚ್ಚು ಓದಿಲ್ಲದೆ ಇರಬಹುದು, ಹೆಚ್ಚು ಅಕ್ಷರಾಭ್ಯಾಸ ಇಲ್ಲದೇ ಇರಬಹುದು, ಆದರೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳಿ. ಹೀಗಾಗಿ ಗುರು ತಾಯಿಯ ಉಪಾಧಿಯಲ್ಲಿರ್ಬೋದು, ತಂದೆಯ ಉಪಾಧಿಯಲ್ಲಿರ್ಬೋದು, ಸ್ನೇಹಿತನ ರೂಪದಲ್ಲಿರ್ಬೋದು, ಅಧ್ಯಾಪಕರ ರೂಪದಲ್ಲಿರ್ಬೋದು. ಹೀಗಾಗಿ ಜ್ಞಾನ ಕೇವಲ ಅಕ್ಷರ ಜ್ಞಾನ ಅಲ್ಲ, ನಾಲೆಡ್ಜ್ ಅಂತಿದೆಯಾ. ನಾವು ಹಾಗೆ ಪ್ರಶ್ನೆ ಮಾಡ್ತಾ ಈಗ ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ, ಕೃತಕ ಬುದ್ಧಿಮತ್ತೆ ಅಂತ ನಿಮಗೆ ಗೊತ್ತಿದೆಯಲ್ಲ, AI ಅಂತ ಹೇಳ್ತಾರಲ್ಲ, ಅವರು ಮಾತನಾಡುವಾಗ ನಾವು ನಮ್ಮ ಮೊಬೈಲ್ನಲ್ಲಿ AI ಕೇಳಿದ್ವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಶ್ನೆ ಹಾಕಿದ್ವಿ, ಕ್ಯಾನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಿವ್ ಎಜುಕೇಷನ್ ಟು ಚಿಲ್ಡ್ರನ್ ಅಂತ.
ಮಕ್ಕಳಿಗೆ ಕೃತಕ ಬುದ್ಧಿಮತ್ತೆ ಎಜುಕೇಷನ್ ಕೊಡಲಿಕ್ಕೆ ಸಾಧ್ಯವ ಅಂತ. ನಮಗೆ ಆಶ್ಚರ್ಯ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳಿದ್ದು ನಾನು ಮಾಹಿತಿ ಕೊಡಬಹುದೇ ಹೊರತು ನಾನು ಯಾರಿಗೂ ಗುರುವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಉತ್ತರ AI ಬಂತು. ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮಾಹಿತಿ ಕೊಡಬಹುದು, ಕ್ಷಣಾರ್ಧದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ಬೋದು, ಆದರೆ ಐ ಕೆನಾಟ್ ರಿಪ್ಲೇಸ್ ದಿ ರೋಲ್ ಪ್ಲೇಡ್ ಬೈ ಎ ಗುರು ಅಂತ. ನಿಜವಾಗಿ ನಮಗೆ ಭಾಳ ಆಶ್ಚರ್ಯ ಅನಿಸ್ಬಿಡ್ತು. ಒಂದು ಘಟನೆ ನಮಗೆ ನೆನಪಾಯ್ತು ಆವಾಗ. ನೀವು ಸುಧಾಮೂರ್ತಿ ಅಂತ ಕೇಳಿದ್ದೀರಲ್ವಾ? ಯಾವುದಾದ್ರು ಕಂಪ್ನಿ, ಇನ್ಫೋಸಿಸ್ ಕಂಪ್ನಿ, ಅವರು ಯಾರು, ಅವರ ನಾರಾಯಣ ಮೂರ್ತಿ ಅವರ ಧರ್ಮಪತ್ನಿ ಸುಧಾಮೂರ್ತಿ ಒಳ್ಳೆಯ ಲೇಖಕಿ. ಅವರು ಒಮ್ಮೆ ನಮ್ಮ ಅನುಭವ ಮಂಟಪಕ್ಕೆ ಅವ್ರನ್ನ ಆಹ್ವಾನಿಸಿದ್ವಿ. ದಾವಣಗೆರೆಯಲ್ಲಿ ಇರ್ತಕ್ಕಂಥ ಅನುಭವ ಮಂಟಪ ಶಾಲೆಗೆ ಆಹ್ವಾನಿಸಿದ್ವಿ. ಅವರ ಬಾಲ್ಯ ಜೀವನದ ಒಂದು ಘಟನೆಯನ್ನು ಅವರು ನಿರೂಪಿಸಿದರು. ಅದೇನು ಅಂತ ಹೇಳಿದರೆ, ಅವರ ಅಜ್ಜಿಗೆ ಓದು ಬರಹ ಬರ್ತಿರಲಿಲ್ಲ, ಓದಲಿಕ್ಕೆ ಅಕ್ಷರ ಜ್ಞಾನ ಇರಲಿಲ್ಲ. ಭಗವದ್ಗೀತೆಯನ್ನು ಓದಬೇಕು ಅನ್ನುವ ಹಂಬಲ ಅಜ್ಜಿಗಿತ್ತು. ಆಗ ಮೊಮ್ಮಗಳೇನಿದ್ಲು ಸುಧಾಮೂರ್ತಿ, ಸ್ಕೂಲಿಗೆ ಹೋಗ್ತಾ ಇದ್ಲಲ್ಲ, ಆಕೆಗೆ ಒಂದು ದಿನ ಹೇಳಿದ್ಲು, ನೋಡವ್ವ, ನನಗೇನಾದರೂ ಮಾಡಿ ನೀನು ಅಕ್ಷರ ಜ್ಞಾನ ಕಲಿಸು, ನನಗೆ ಅಕ್ಷರಾಭ್ಯಾಸ ಮಾಡಿಸು ಅಂತ ಹೇಳಿ. ಅಜ್ಜಿ ಆಸೆಯಂತೆ ಪ್ರತಿನಿತ್ಯ ಬಾಲಕಿ ಸುಧಾಮೂರ್ತಿ ಅಜ್ಜಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತಾ ಹೋದ್ಲು. ಸಂಪೂರ್ಣ ಅಕ್ಷರ ಜ್ಞಾನ ಆದಮೇಲೆ ಭಗವದ್ಗೀತೆಯನ್ನು ಓದ್ತಕ್ಕಂಥ ಒಂದು ಪರಿಜ್ಞಾನ, ಒಂದು ಜ್ಞಾನ ಲಭಿಸ್ತು. ಅಲ್ಲಿಗೆ ಸುಮ್ಮನಾಗಲಿಲ್ಲ ಅಜ್ಜಿ. ಆ ಓದಲಿಕ್ಕೆ ಶುರುವಾದ ತಕ್ಷಣವೇ, ಆ ಸಾಮರ್ಥ್ಯ ಬಂದ ತಕ್ಷಣವೇ ಒಂದು ದಿನ ಶಾಲೆಯಿಂದ ಬಂದಂಥ ಮೊಮ್ಮಗಳು ಸುಧಾಮೂರ್ತಿಗೆ ಒಂದು ಹರಿವಾಣದಲ್ಲಿ ಕಾಯಿ, ಹಣ್ಣು, ದಕ್ಷಿಣೆ ಇಟ್ಟು ನಮಸ್ಕಾರ ಮಾಡ್ತಾಳೆ. ಈ ಘಟನೆ ಕೇಳಿದ್ದೀರ ನೀವು? ಅಜ್ಜಿ ಮೊಮ್ಮಗಳಿಗೆ ಗುರುಗಳಿಗೆ ನಮಸ್ಕಾರ ಮಾಡಿದ ಹಾಗೆ ಹಣ್ಣು, ಕಾಯಿ, ದಕ್ಷಿಣ ಇಟ್ಟು ನಮಸ್ಕಾರ ಮಾಡ್ತಾಳೆ. ಹೂವಾರ್ತಾಳೆ ಮೊಮ್ಮಗಳು, ಅಜ್ಜಿ ನೀನು ನನ್ನ ಕಾಲಿಗೆ ಬೀಳ್ತೀಯ ಅಂತ. ಆಗ ಅಜ್ಜಿ ಹೇಳುತ್ತೆ, ನನಗೆ ಅಕ್ಷರ ಜ್ಞಾನ ಕಲಿಸಿದಂತಹ ಸಾಕ್ಷಾತ್ ಸರಸ್ವತಿ ಕಣೆ ನೀನು, ಅದಕ್ಕೆ ನಾನು ನಿನಗೆ ಗೌರವಿಸ್ತಿದ್ದೀನಿ ಅಂತ ಹೇಳ್ತಾಳೆ. ಅಕ್ಷರ ಕಲಿಸಿದ ಸರಸ್ವತಿ ನೀನು ಅಂತ ಮೊಮ್ಮಗಳ ಕಾಲಿಗೆ ಅಡ್ಡು ಬೀಳ್ತಾಳೆ ಅಜ್ಜಿ. ಇದು AI ಕಲಿಸ್ಲಿಕ್ಕೆ ಸಾಧ್ಯನಾ? ಇದು ಈಗ ಮಾಡಬೇಕು, ಅಕ್ಷರ ಕಲಿತ ಮೇಲೆ ನೀನು ಅಜ್ಜಿಗೆ ನೀನು ಕಾಲಿಗೆ ಅಡ್ಡು ಬೀಳಬೇಕು ಅಂತ AI ಕಲಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ. ಮಾಹಿತಿ ಕೊಡ್ಬೋದು ಅಷ್ಟೇ, ಮಾಹಿತಿ ತಂತ್ರಜ್ಞಾನ ಅಂತಾರೆ. ಅದಕ್ಕೆ ಮಾನವೀಯತೆ ಕಲಿಸ್ಲಿಕ್ಕೆ, ಮನುಷ್ಯರ ಸ್ವಭಾವಗಳನ್ನು ತಿದ್ದಲಿಕ್ಕೆ ಅದರಿಂದ ಬರೋಲ್ಲ. ಜ್ಞಾನ ಅದು ಒಂದು ರೀತಿ ವಿದ್ಯೆ ಅಂದರೆ ಏನು ಅಂದರೆ ಕೇವಲ ಜ್ಞಾನ ಅಲ್ಲ, ಅದರ ಆಚೆ ಉಪನಿಷತ್ತುಗಳು ಹೇಳುತ್ತೇವೆ, ಸಾ ವಿದ್ಯಾ ಯಾ ವಿಮುಕ್ತಯೇ. ಇವತ್ತು ತಿರುಮುರುವಾಗಿದೆ. ನಾವು ಜ್ಞಾನ ಮತ್ತು ವಿಜ್ಞಾನನ ಎರಡು ಶಬ್ದಗಳಿದ್ದಾವೆ, ಅದರ ಅರ್ಥ ವ್ಯತ್ಯಾಸ ಇದೆ ಇವತ್ತಿನ ದಿನಮಾನಗಳಲ್ಲಿ. ಪ್ರಾಚೀನ ಕಾಲದಲ್ಲಿ, ವೇದೋಪನಿಷತ್ತುಗಳ ಕಾಲದಲ್ಲಿ, ಉಪನಿಷತ್ ಕಾಲದಲ್ಲಿ ವಿಜ್ಞಾನ ಅಂದರೆ ಅರ್ಥ ಸೈನ್ಸ್ ಅಂತ ಇರಲಿಲ್ಲ. ವಿಶೇಷ ಜ್ಞಾನ. ಯಾವುದಾದ್ರು ವಿಶೇಷ ಜ್ಞಾನ ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟಂಥ ಜ್ಞಾನ, ಅದಕ್ಕೆ ವಿಜ್ಞಾನ ಅಂತ ಕರೀತಿದ್ರು. ಇದೇನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇವೆಲ್ಲ ಏನಿವೆ ಅವು ಸಾಮಾನ್ಯ ಜ್ಞಾನಗಳು. ಈಗ ತಿರುಮುರುವಾಗಿದೆ. ವಿಜ್ಞಾನ ಅಂದರೆ ಸೈನ್ಸು, ಜ್ಞಾನ ಇದು ಆರ್ಟ್ಸು, ಇವೆಲ್ಲ ಅಂತ ಹೇಳಿ. ಆದರೆ ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿಜ್ಞಾನ ಅಂದರೆ ವಿಶೇಷ ಜ್ಞಾನ, ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಸಾವಿದ್ಯಾ ಯಾ ವಿಮುಕ್ತಯೇ, ವಿದ್ಯೆಯ ಅಮೃತಮಶ್ನತೆ, ಅಮರತ್ವವನ್ನು ಪಡಿತೀಯ ನೀನು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದೊಡ್ಡ ದೊಡ್ಡ ಸಂಬಳ ಬರುತ್ತೆ, ಕೈ ತುಂಬ ಸಂಬಳ ಬರುತ್ತೆ ಅಂತ ಅಲ್ಲ.
ಈ ಈ ಭವಬಂಧನದಿಂದ ಹೇಗೆ ನೀನು ಮುಕ್ತಿಯನ್ನು ಪಡಿಬೋದು, ಈ ದುಃಖದಿಂದ ಹೇಗೆ ನೀನು ಪಾರಾಗ್ಬೋದು, ಆ ಜ್ಞಾನ ಸಿಗುತ್ತೆ ಅಂತ ಹೇಳಿ ಪ್ರಾಚೀನ ಉಪನಿಷತ್ತುಗಳಲ್ಲಿ ಬರುತ್ತೆ. ನಮ್ಮ ಗುರುಗಳು 1937ರಲ್ಲಿ ಅವರ ಒಂದು ಡೈರಿಯಲ್ಲಿ ದಾಖಲಿಸ್ತಾರೆ ಶಿಕ್ಷಣ ಅಂದರೆ ಏನು ಅಂತ. ಭಾಳ ಚೆನ್ನಾಗಿ ಒಂದು ಮಾತು ಬರೀತಾರೆ ಅವರು. ಶಿಕ್ಷಣ ಅಂದರೆ ಅದು 3 ತೆರನಾದ ಶಿಕ್ಷಣ ಅಂತ ಹೇಳ್ತಾರೆ. ಒಂದು ಔದ್ಯೋಗಿಕ, ಇನ್ನೊಂದು ಪಾರಮಾರ್ಥಿಕ, ಮೂರನೆಯದು ವ್ಯಾವಹಾರಿಕ ಅಂತ. ಔದ್ಯೋಗಿಕ ಇವತ್ತು ಸಿಗ್ತಾ ಇರ್ತಕ್ಕಂಥದ್ದು ಶಾಲಾ ಕಾಲೇಜುಗಳಲ್ಲಿ ಔದ್ಯೋಗಿಕ ಶಿಕ್ಷಣವೇ ಹೊರತು ಪಾರಮಾರ್ಥಿಕ ಶಿಕ್ಷಣವೂ ಅಲ್ಲ, ವ್ಯಾವಹಾರಿಕ ಶಿಕ್ಷಣವೂ ಅಲ್ಲ. ಅದು ವ್ಯಕ್ತಿಯ ಪರಿಪೂರ್ಣತೆ ಆಗಬೇಕು ಅಂತ ಹೇಳಿದರೆ ಔದ್ಯೋಗಿಕ ಶಿಕ್ಷಣವೂ ಬೇಕು, ಪಾರಮಾರ್ಥಿಕ ಶಿಕ್ಷಣವೂ ಬೇಕು, ಇನ್ನು ವ್ಯಾವಹಾರಿಕ ಶಿಕ್ಷಣವೂ ಬೇಕು. ಒಂದು ರೋಚಕವಾದಂಥ ಒಂದು ಉದಾಹರಣೆ, ಒಂದು ಕಥಾನಕ ಇದೆ, ಕಾಲ್ಪನಿಕ ಕಥಾನಕ. ಒಬ್ಬ ಸಾಧು ಬೆಳಿಗ್ಗೆ ನದಿಗೆ ಹೋಗ್ತಾರೆ ಸ್ನಾನಕ್ಕೆ ಅಂತ ಹೇಳಿ. ನದಿಗೆ ಹೋದಾಗ ಅಲ್ಲೊಂದು ಚೇಳು ಒದ್ದಾಡ್ತಾ ಇರತ್ತೆ ನೀರಿನಲ್ಲಿ, ನದಿಯ ನೀರಿನಲ್ಲಿ. ತಕ್ಷಣವೇ ಆ ಸಾಧು ಆ ಚೇಳನ್ನು ಕೈಯಲ್ಲಿ ಹಿಡಿದು ದಂಡೆಗೆ ಹಿಂಗೆ ಹಾಕ್ತಾರೆ. ದಂಡೆಗೆ ತಲುಪ್ಸೋಕೆ ಹೋಗ್ತಾರೆ. ಇದ್ದಕ್ಕಿದ್ದಂಗೆ ಅದು ಕುಟುಕಿಬಿಡುತ್ತೆ. ಆ ಕುಟುಕಿದ ತಕ್ಷಣ ಕೈ ಅವರು ಅಲ್ಲಾಡಿಸ್ತಾರೆ, ಬಿಸಾಡ್ತಾರೆ, ಅದು ಕೆಳಗೆ ಬೀಳುತ್ತೆ. ಮತ್ತೆ ನದಿ ನೀರಿಗೆ ಹೋಗಿ ಸೇರಿಕೊಡುತ್ತೆ. ಪುನಃ ಆ ಸಾಧು ಅಯ್ಯೋ ಅದು ಸತ್ತೋಗುತ್ತೆ, ಅಲ್ಲ ಇದು ಹೋಗುತ್ತೆ ಅಂತ ಹೇಳಿ ಮತ್ತೆ ಅದನ್ನು ಹಿಡಿದು ದಂಡೆಗೆ ತಲುಪಿಸ್ತಾರೆ. ಮತ್ತೆ ಕುಟುಕುತ್ತೆ ಅದು. ಹೀಗೆ ಅಂದರ್ಬಾಹರ್ ನೀರಿನಲ್ಲಿದ್ದದ್ದನ್ನು ಬದುಕಿಸ್ಬೇಕು ಅಂತ ಚೇಳನ್ನು ನದಿ ದಂಡೆಗೆ ತಲುಪಿಸೋ ಪ್ರಯತ್ನವನ್ನು ಸಾಧು ಮಾಡಿದರೆ ಅದು ಕುಟುಕುತ್ತೆ, ರಕ್ತಸ್ರಾವ ಆಗುತ್ತೆ. ಹೀಗೆ ಅದನ್ನು ನದಿಯಿಂದ ದಂಡೆಗೆ ಮುಟ್ಟಿಸೋದು, ಮತ್ತದು ವಾಪಸ್ ನದಿಗೆ ಹೋಗೋದು, ಹೀಗೆ ನಡೀತಾ ಇರುತ್ತೆ. ಕೈ ತುಂಬ ರಕ್ತ ಸುರಿತಾ ಇರುತ್ತೆ. ಅದನ್ನು ನೋಡಿದಂಥ ಒಬ್ಬ ಹಳ್ಳಿಯ ರೈತ ಆ ಸಾಧುಗಳನ್ನು ಕೇಳ್ತಾನೆ, ಏನು ಸಾಧುಗಳೇ, ಅದೆಷ್ಟು ಕಚ್ಚುತ್ತೆ ನಿಮಗೆ, ರಕ್ತಸ್ರಾವ ಆಗಿದೆ, ಯಾಕೆ ಹೀಗೆ ನೀವು ಅದನ್ನು ರಕ್ಷಣೆ ಮಾಡೋ ವ್ಯರ್ಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾನೆ. ಆಗ ಸಾಧು ಹೇಳ್ತಾನೆ, ಕುಟುಕುವುದು ಅದರ ಕೆಲಸ, ಬದುಕಿಸೋದು, ಕರುಣೆ ತೋರೋದು ನನ್ನ ಕೆಲಸ ಅಂತ ಸಾಧುಗಳು ಹೇಳ್ತಾರೆ. ನಿಮಗೇನನ್ಸುತ್ತೆ? ಕುಟುಕುವುದು ಆ ಚೇಳಿನ ಸ್ವಭಾವ, ಅದರ ನನ್ನ ಧರ್ಮ ಮರುಗುವುದು, ಕರುಣೆ ತೋರೋದು ಅಂತ ಹೇಳ್ತಾರೆ. ನಿಮಗೆ ಆ ಸಾಧುಗಳ ಒಂದು ಪ್ರತಿಕ್ರಿಯೆಯಲ್ಲಿ ತುಂಬ ನೀವು ಮೆಚ್ಚಿಕೊಳ್ತೀರಿ ಅಂತ ಕಾಣುತ್ತೆ. ಆದರೆ ನಾವು ಹೇಳ್ತೀವಿ, ನಾವು ಅದನ್ನು ಚಿಂತನೆ ಮಾಡಿದ್ದೀವಿ, ಆ ಗುರು ಹೇಳಿದ ಮಾತು, ಎಲ್ಲರೂ ಗುರುವಿನ ಮಾತು ವೇದವಾಕ್ಯ ಅಂತಾರೆ, ಆ ಸಾಧು ಹೇಳಿದ ಮಾತು ಸರಿಯಲ್ಲ ಅಂತ ನಾವು ಹೇಳೋದು ನಿಮಗೆ. ಆ ಸಾಧು ಭಾಳ ದಡ್ಡ ಅಂತ ಹೇಳ್ತೀವಿ ನಾವು. ಯಾಕೆ ಅಂದರೆ ಮೊದಲನೇ ಸರಿ ಪ್ರಯತ್ನ ಮಾಡಿದಾಗ ಅದು ಇನ್ಸ್ಟೆಂಟ್, ಅದು ಅಯ್ಯೋ ಅಂತ ಅನಿಸುತ್ತಲ್ಲ ತಕ್ಷಣವೇ. ಆವಾಗ ಅವನು ಕೈ ಹಿಡಿದು ದಂಡೆಗೆ ಮುಟ್ಟಿಸಿದ್ದು ಸರಿ, ಎರಡನೇ ಸರಿ ಮಾಡಿದ್ದು ಸರಿ. ಹೀಗೆ ಕಚ್ಚುತ್ತೆ, ಹೀಗೆ ಕುಟುಕುತ್ತೆ ಅಂತ ಗೊತ್ತಾದ ಮೇಲೆ ವಿವೇಕ ಬೇಕೋ ಬೇಡವೋ? ಇದನ್ನು ಕೈಯಲ್ಲಿ ಮುಟ್ಟಬಾರದು, ಅದ್ರ ಬದಲು ಒಂದು ಕೋಲು ಅಥವಾ ಒಂದು ಸಣ್ಣ ಕಡ್ಡಿನ ಹಿಡ್ಕೊಂಡು ಈಗ ದಾಡ್ಸಕ್ಕೆ ಬರ್ತೈತೆ, ಹೌದೇ ಇಲ್ಲ? ಇದು ಶಿಕ್ಷಣ ಕಲಿಸ್ತಕ್ಕಂಥದ್ದು, ನೀವು ಚಿಂತನೆ ಮಾಡ್ತಕ್ಕಂಥದ್ದು. ಗುರು ಹೇಳಿದ ಅಂತ ಮಾತ್ರಕ್ಕೆ ಸರಿ ಅಂತ ಒಪ್ಕೊಳ್ಳೋದು ಅದನ್ನು ನಮ್ಮಲ್ಲಿ ಇಲ್ಲ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ ಸೇವೆಯ. ಗುರು ಪರ್ವತದಲ್ಲಿ ಕುಳಿತುಕೊಂಡು ಏನು ಕಲಿ, ಆದರೆ ಪ್ರಶ್ನೆಗಳನ್ನು ಕೇಳು. ಪ್ರಶ್ನೆ ಕೇಳಿ ತಿಳ್ಕೊ. ನಿನ್ನ ಆತ್ಮಕ್ಕೆ ಯಾವುದು, ನಿನ್ನ ವಿವೇಕಕ್ಕೆ ಯಾವುದು ಸರಿ ಎನಿಸುತ್ತೋ ಅದನ್ನು ಪರಿಗ್ರಹಿಸುವಂತಂದು ಭಗವದ್ಗೀತೆ ಹೇಳುತ್ತೆ. ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸ್ವಭಾವ ಬೆಳಿಬೇಕು ಅಂತ ನೀವೇ ಹೇಳಿದ್ರಿ ಅಂತ ಕಾಣುತ್ತೆ ವೇದಿಕೆ ಸಂದರ್ಭದಲ್ಲಿ. ಆ ಪ್ರಶ್ನೆ ಮಾಡುವ ಒಂದು ಇದನ್ನು ಗುಣವನ್ನು ಬೆಳೆಸ್ಕೊಳ್ಬೇಕು.
ಇನ್ನು ನಮ್ಮ ದುಂಡಿರಾಜರವರು ಅವ್ರದ್ದು ಇಲ್ಲೊಂದು ಪುಸ್ತಕ ಕೊಟ್ಟಿದ್ದಾರೆ, ಇತ್ತೀಚೆಗೆ ಬಂದಿರೋ ಪುಸ್ತಕ ಡುಂಡಿ ಮಲ್ಲಿಗೆ ಅಂತ ಹೇಳಿ. ನಾವು ಅದನ್ನು ಎರಡು ರೀತಿ ಅರ್ಥ ಮಾಡಿಕೊಂಡ್ವಿ. ಅದು ದುಂಡು ಮಲ್ಲಿಗೆ ಅಂತ ಹೇಳೋಣ ಅಂದರೆ ಅವ್ರ ಕವಿತೆ ನೀವು ಓದಿದಿರಿ, ಅದರಲ್ಲಿ ಮೊನಚಾದ ಅರ್ಥ ಇರುತ್ತೆ. ಅದು ದುಂಡು ಮಲ್ಲಿಗೆ ಅಲ್ಲ, ಅದು ಒಂದು ರೀತಿಯ ಏನು ಹೇಳಬೇಕು ಅದಕ್ಕೆ, ಗುಂಡು ಮಲ್ಲಿಗೆ ಅಂತ ಹೇಳುವುದು. ಅದು ಕೂಡ ಏನಾಗುತ್ತೆ ಅರ್ಥ, ನಿಜವಾದ ಅರ್ಥನೂ ಬರುತ್ತೇನೋ. ಬಂಡೆ ಮಲ್ಲಿಗೆ ಅನ್ನಬೇಕು ಅಂತ ಅನಿಸ್ಬಿಟ್ಟಿದೆ, ಬಂಡೆ ಮಲ್ಲಿಗೆ ಅಂತ. ಅವರ ಮೊನಚಾದ ಮಾತುಗಳ ಬಂಡೆ ನಿಮ್ಮ ಮೇಲೆ ಬಿಟ್ಟರೂ ಸಹ ನೀವು ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ನಿಮಗೇನೂ ಏಟಾಗದ ಹಾಗೆ ನಿಮಗೆ ಕಚೆಗಳು ಇಟ್ಟಂಗೆ ಆಗುತ್ತಲ್ಲ, ಅದು ಅದರಲ್ಲಿರ್ತಕ್ಕಂಥ ಒಂದು ಶಕ್ತಿ ಆ ಶಬ್ದಗಳಲ್ಲಿ. ಸಾಹಿತ್ಯ ಇವತ್ತು ಏನಾಗಿಬಿಟ್ಟಿದೆ, ಯಾತಕ್ಕೆ ಬೇಕು, ಅದು ಅನ್ಪ್ರೊಡಕ್ಟಿವ್ ಅಂತ ಹೇಳಿ ಚೆನ್ನೈಯವರು ಪ್ರೊಫೆಸರ್ ಅವರು ಹೇಗೆ ಅದರ ಬಗ್ಗೆ ಇತ್ತೀಚೆಗೆ ಟೀಕೆಗಳು ಬರ್ತಾ ಇದ್ದಾವೆ ಅನ್ನೋ ಮಾತನ್ನು ಪ್ರಸ್ತುತಪಡಿಸಿದರು. ಅದಕ್ಕೆ ಸರಿಯಾದ ಉತ್ತರ ಈ ದುಂಡಿರಾಜರವರ ಈ ಮಾತಿನಲ್ಲಿತ್ತು ಅನಿಸುತ್ತೆ. ಆ ಮಾತು ನಿಮಗೆ ಎಷ್ಟು ಅಪ್ಯಾಯಮಾನವಾಗಿತ್ತು ಅಂದರೆ, ಸಾಹಿತ್ಯ ಯಾಕೆ ಬೇಕು ಮನುಷ್ಯನಿಗೆ ಏನಕ್ಕೆ ಅವರ ಬರಹಗಳು ನಿಮ್ಮ ಮನಸ್ಸಿಗೆ ನಾಟಿ ನಿಮಗೆ ಕಚೆಗಳು ಇಟ್ಟಂತಾಗಿ ನೀವು ಖುಷಿಪಟ್ಟಿದ್ದೇ ಸಾಹಿತ್ಯದ ಮಹತ್ವ ಏನು ಅಂತ ಹೇಳಿ ನಿಮಗೆಲ್ಲ ಮನವರಿಕೆ ಆಗಿದೆ ಅಂತ ಅನಿಸುತ್ತೆ. ನಮ್ಮ ಅನುಭವಕ್ಕೆ ಬಂದಂತಹ ಅವರೊಂದು ಮಾತು ಹೇಳಿದರು, ಬಸವಣ್ಣನವರು ವಚನ ನೆನಪಾದ ನಮಗೆ. ನೀರಿಂಗೆ ನೈದಿಲಿಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ ಅಂತಾರೆ ಬಸವಣ್ಣವರು. ಅವೆಲ್ಲ ಪ್ರಸಿದ್ಧ ವಚನ. ಡುಂಡಿರಾಜರವರು ಅದಕ್ಕೊಂದು ಹೊಸ ತಿರುವು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಮೊಬೈಲೇ ಭೂಷಣ ಅಂತಂದು ಅವರೊಂದು ಹೊಸ ತಿರುವು ಕೊಟ್ಟು ನಿಮ್ಮನ್ನೆಲ್ಲ ನಗುವಾಗಿ ಮಾಡಿದ್ದಾರೆ. ಅವರ ಈ ಮಾತುಗಳೇನಿವೆ, ನವಿರಾದಂಥ ಚುಟುಕು ಬರಹ ಏನಿದೆ, ಅದನ್ನು ಕೇಳಿದಾಗ ನಮಗೆ ನೆನಪಾಗಿದ್ದು ಒಂದೆರಡು ಆಂಗ್ಲ ಭಾಷೆಯ ಕೆಲವು ಅನಾಮಧೇಯ ಲೇಖಕರು ಬರೆದಂಥ ಎರಡು ಕವಿತೆಗಳು. ಒಬ್ಬ ತಾಯಿ ಹೇಳ್ತಾಳೆ, ಮೈ ಸನ್-ಇನ್-ಲಾ ಈಸ್ ವಂಡರ್ಫುಲ್ ಆ್ಯಂಡ್ ಫೈನ್, ಮೈ ಸನ್-ಇನ್-ಲಾ ಈಸ್ ವಂಡರ್ಫುಲ್ ಆ್ಯಂಡ್ ಫೈನ್, he adores my dear daughter, things are divine. Only my son is bad, he leads a shameless life, always doting on his loathsome wife ಅಂತ. ಇಂಗ್ಲೀಷ್ ಬಲ್ಲರಿಗೆ ಅರ್ಥ ಆಗಿರ್ಬೋದು. ಮೈ ಸನ್-ಇನ್-ಲಾ ಈಸ್ ವಂಡರ್ಫುಲ್ ಫೈನ್, ನನ್ನ ಅಳಿಯ ಭಾಳ ಒಳ್ಳೆಯನು, ತುಂಬ ಅಪರೂಪದ ಅಳಿಯ ಸಿಕ್ಕಿದ್ದಾನೆ. he thinks my dear daughter divine, ನನ್ನ ಮಗಳನ್ನು ಆರಾಧ್ಯ ದೇವತೆ ಕಂಡಂಗೆ ಕಾಣ್ತಾನೆ. ಅಳಿಯ ಭಾಳ ಒಳ್ಳೆಯನು, ನನ್ನ ಮಗಳನ್ನು ದೇವತೆ ಕಂಡಂಗೆ ಕಾಣ್ತಾನೆ. ಓನ್ಲಿ ಮೈ ಸನ್ ಈಸ್ ವೆರಿ ಬ್ಯಾಡ್, ಮಗ ಮಾತ್ರ ಶುದ್ಧ ಮುಠಾಳ, ಯಾವಾಗ ನೋಡಿದ್ರು ಹೆಂಡತಿ ಹಿಂದೆ ಸುತ್ತರಿತಿರ್ತಾನೆ. ಅರ್ಥವಾಯ್ತು ನಿಮಗೆ? ನಿದ್ರೆ ಬರ್ತಾ ಇದೆ, ನೀವೇನು ಸ್ಪಂದಿಸ್ತಾ ಇಲ್ಲ, ನೀವು ನಿದ್ರೆ ಬರ್ತಾ ಇದೆ ನಿಮಗೆ. ಇಲ್ಲ 11:30 ಆಗಿದೆ, ಇನ್ನು 5 ನಿಮಿಷ ಮುಗಿಸ್ಬಿಡ್ತೀವಿ. ಓನ್ಲಿ ಮೈ ಸನ್ ಈಸ್ ವೆರಿ ಬ್ಯಾಡ್, ಮಗ ಮಾತ್ರ ಮುಠಾಳ, ಯಾವಾಗ ನೋಡಿದ್ರು ಹೆಂಡತಿ ಹಿಂದೆ ಸುತ್ತಿರ್ತಿರ್ತಾನೆ. ನಾವು ಅಳಿ ಏನು ಮಾಡ್ತಿರ್ತಾನೆ, ಅಳಿನೂ ಅದೇ ಅಲ್ವೇ, ಥಿಂಗ್ಸ್ ಆರ್ ಡಿವೈನ್ ಅಂದರೆ. ಇದು ಅತ್ತೆಯ ಸೊಸೆಯ ಸಂಬಂಧದಲ್ಲಿರ್ತಕ್ಕಂಥ ಮಗಳ ಮೇಲಿನ ಪ್ರೀತಿ, ಸೊಸೆ ಮೇಲಿನ ಸಿಟ್ಟು. ಇನ್ನೊಂದು ರೋಚಕವಾದಂಥ ಒಂದು ಅನಾಮಧೇಯ ಕವಿತೆ ಇಂಗ್ಲೀಷ್ನಲ್ಲಿದೆ, ಮದುವೆ ಬಗ್ಗೆ. ಮ್ಯಾರೇಜ್ ಈಸ್ ಎ ಬ್ಯೂಟಿಫುಲ್ ಫೋರ್ಟ್, ಮ್ಯಾರೇಜ್ is a beautiful fort. Those who are outside it want to get into it curiously. Those who are inside it want to get out of it desperately. ಮದುವೆ ಅನ್ನೋದು ಒಂದು ಸುಂದರವಾದ ಕೋಟೆ. ಈ ಕೋಟೆ ಹೊರಗೆ ಯಾರಿರ್ತಾರೋ ಇದರೊಳಗೆ ಏನಿದೆ ನೋಡಬೇಕು ಅಂತ ಅವ್ರಿಗೆ ಬಹಳ ಕುತೂಹಲ ಅಂತೆ. ಮದುವೆ ಒಂದು ಸುಂದರವಾದ ಕೋಟೆ, ಇದರೊಳಗೆ ಏನಿದೆ ನೋಡಬೇಕು ಅಂತ ಹೇಳಿ ಬಹಳ ಕುತೂಹಲ ಅಂತೆ. ಆದರೆ those who are inside it want to get out of it desperately. ಅದ್ರ ಯಾರು ಮದುವೆ ಆಗಿರ್ತಾರೋ ಸದ್ಯ ಇಲ್ಲಿಂದ ಹೊರ ಹೋಗಂಗೆ ಆಗ್ಬಿಟ್ರೆ ಸಾಕಪ್ಪ ಅಂತಂದು ಅವ್ರಿಗನ್ಸುತ್ತಂತೆ.
ಪ್ರಾಯಶಃ ನಿಮಗೆ ಇಲ್ಲಿ ಬಂದಿರೋದು ಆ ಸಂಸಾರದ ತಾಪತ್ರೆಗಳನ್ನೆಲ್ಲ ಇಲ್ಲಿ ಮರೀಲಿಕ್ಕೆ ಬಂದು ಕೂತ್ಕೊಂಡು ಕೇಳ್ತಾ ಇದ್ದೀರೇನೋ ಅಂತ ಅನ್ನಿಸ್ತಾ ಇದೆ. ಈ ಮನೆಗೆ ವಾಪಸ್ ಹೋಗ್ಲಿಕ್ಕೆ ನಿಮಗೆ ಇಷ್ಟ ಇದ್ದಂಗೆ ಕಾಣಲ್ಲ. ಇಲ್ಲೇ ಜಾಗರಣೆ ಮಾಡಿ ಪರಮ ಪೂಜ್ಯರು ಇಲ್ಲಿರತಕ್ಕಂಥ ಅತಿಥಿಗಳು ಭಾಷಣ ಮಾಡಿದರೆ ಸುಮ್ಮನೆ ಇಲ್ಲೇ ಕೂತ್ಕೊಂಡು ನೆಮ್ಮದಿಯಿಂದ ಇಲ್ಲೇ ಇರೋಣ ಅಂತ ಅನಿಸಿರ್ಬೇಕಲ್ವ ನಿಮಗೆ, ಅಲ್ವಾ? ಆದರೆ ಮದುವೆ ಅದೊಂದು ಸಂಸ್ಕಾರ. ಅದು ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಮದುವೆ ಬಿಡಪ್ಪ, ಸಾಕು ಬಿಡಪ್ಪ, ಬಿಡು. ನಾವು ಹಾಗಾಗಿ ಹೇಳ್ತಾ ಇರ್ತೇವೆ, ಮದುವೆ ಯಶಸ್ವಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ. ಎ ಡೆಫ್ ಹಸ್ಬೆಂಡ್, ಒಂದು ಹಾಲೆಂಡ್ ದೇಶದಲ್ಲಿ ಒಂದು ಗಾದೆ ಮಾತಿದೆ, ಎ ಡೆಫ್ ಹಸ್ಬೆಂಡ್ ಆ್ಯಂಡ್ ಅ ಬ್ಲೈಂಡ್ ವೈಫ್ ಮೇಕ್ ಎ ಸಕ್ಸಸ್ಫುಲ್ ಮ್ಯಾರೇಜ್ ಅಂತ. ಮದುವೆ ಯಶಸ್ವಿ ಆಗಬೇಕು ಅಂದರೆ ಎ ಬ್ಲೈಂಡ್ ವೈಫ್, ಹೆಂಡತಿ ಕುರುಡಿ ಆಗಿರ್ಬೇಕಂತೆ, ಗಂಡ ಕಿವುಡನಾಗಬೇಕಂತೆ. ಹಾಗಿದ್ರೆ ಅವ್ರ ಸಂಸಾರ ಭಾಳ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಸಾಕ್ರೆಟೀಸೇ ಉದಾಹರಣೆ. ಸಾಕ್ರೆಟೀಸನ ಹೆಂಡತಿ ಗಯಾಳಿ, ಒಟ ಏನಾದರೂ ಅಡುಗೆ ಮನೆಯಿಂದ ಗಂಡನ ಬೈದಲೇ ಇರ್ತಿತ್ತು. ಅವನೇನು ಹೇಳಿದ್ರು, ಆಕೇನು ಬೈದಾಡಿದ್ರು ಸಾಕ್ರೆಟೀಸ್ ಮಾತ್ರ ಸುಮ್ಮನೆ ಇರ್ತಿದ್ದ. ಒಂದ್ಸರಿ ಅವನ ಸ್ನೇಹಿತನ ಜೊತೆ ಮಾತಾಡ್ತಾ ಇರ್ತಾರೆ ಆಧ್ಯಾತ್ಮಿಕ ವಿಚಾರಗಳನ್ನು ಕುರಿತು. ಆಗ ಒಳಗಿಂದ ಏನೋ ಜೋರಾಗಿ ಹೇಳ್ತಾಳೆ, ಅವನು ಕೇಳಿಸ್ಕೊಳ್ಳಲ್ಲ, ಬೈತಾಳೆ ಸಿಕ್ಕಾಬಟ್ಟೆ. ಅವನು ಸುಮ್ಮನೆ ಕೇಳಿಸ್ಕೊಂಡಾಗ ಸುಮ್ಮನೆ ಕಿವುಡನಾಗಿರ್ತಾನೆ. ಆಕೆ ಸಿಟ್ಟು ಬಂದು ಒಂದು ಬಿಂದಿಗೆಯಲ್ಲಿ ನೀರು ತಗೊಂಡು ಬಂದು ತಲೆ ಮೇಲೆ ಸುರಿತಾಳೆ, ಗಂಡನ ತಲೆ ಮೇಲೆ. ಸಾಕ್ರೆಟೀಸ್ ಆ ಪಕ್ಕದಾಗಿದ್ನಲ್ಲ ಸ್ನೇಹಿತ, ಅವನಿಗೆ ಒಂದು ರೀತಿ ಮುಜುಗರ ಆಗುತ್ತೆ. ಏನಪ್ಪ ನಿನ್ನ ಹೆಂಡತಿ ಈನಾಡು ಬೈದಾಡಿದ್ಲು, ನಿನ್ನ ಮೇಲೆ ಈಗ ನೀರು ಸುರಿಸಿದ್ಲು, ಆದರೂ ಸುಮ್ಮನೆ ಇದೆಯಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾನಂತಾರೆ ಇವನು ಸಾಕ್ರೆಟೀಸ್, ಗುಡುಗು ಮಿಂಚು ಬಂದ್ಮೇಲೆ ಅಲ್ಲೇನಪ್ಪ ಮಳೆ ಸುರಿಯೋದು ಅಂತ ಹೇಳಿದ್ದಂತೆ. ಮದುವೆ ಅದೊಂದು ಭಾವನೆಗಳ ಒಂದು ಬಂಧನ ಅಂತ ಹೇಳಲ್ಲ ನಾವು. ನೋಡಿ, ನೀವು ಒಬ್ಬರೇ ಹೋಗ್ಬೇಕು ಅಂದ್ರೆ ದಾರಿ ಬಹಳ ದೂರ ಅನ್ಸುತ್ತೆ. ನಿಮ್ಮ ಸ್ನೇಹಿತರ ಜೊತೆಗೆ ಹೋದ್ರೆ ಇಲ್ಲೇ ಹತ್ರ ಹೋದಂಗೆ ಆಗುತ್ತೆ. ಹಾಗೆ ಹೆಂಡತಿ ಮತ್ತು ಗಂಡ ಅವರ ಬಾಳಿವೆ ಒಂದು ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅಂತ ಬಸವಣ್ಣರು ಹೇಳ್ತಾರಲ್ಲ, ಹಾಗೆ ಒಂದು ಸಂಸ್ಕಾರ. ಅದು ಆ ಸಂಸ್ಕಾರದ ನಿಂದ ನೀವು ಧರ್ಮೇಚ ಅರ್ಥೇಚ ಕಾಮೇಚ ಅಂತ ಏನು ಮಂತ್ರ ಹೇಳಿಕೊಡ್ತಾರೆ, ಅದಕ್ಕನುಗುಣವಾಗಿ ನಿಮ್ಮಲ್ಲಿ ಅಂಥದ್ದೊಂದು ಭಾವನೆ ಇರಬೇಕು. ನೀವು ಮದುವೆ, ನಾವು ಇನ್ನೊಂದು ಹೇಳ್ತಿರ್ತೀವಿ ನವ ವಿವಾಹಿತರಿಗೆ, ಆ ಮಂತ್ರಗಳು ಏನು ಹೇಳಿದ್ರು ಸಂಸ್ಕೃತದಲ್ಲಿರೋ ಅರ್ಥವಾಗಲ್ಲ. ಒಳ್ಳೊಳ್ಳೆ ಅರ್ಥ ಇದೆ ಅದ್ರಾಗೆ, ಅರ್ಥ ಇಲ್ಲ ಅಂತ ಅಲ್ಲ, ಅರ್ಥ ಇದೆ. ಅರ್ಥ ಪುರೋಹಿತರಿಗೂ ಗೊತ್ತಿರಲ್ಲ, ನಿಮಗೂ ಮದುವೆ ಅವಸರದಲ್ಲಿ ಪುರೋಹಿತರು ಇದೇನ್ರಿ ಅಂತ ಕೇಳೋಕ್ಕೂ ಹೋಗಲ್ಲ ನೀವು. ಹೀಗಾಗಿ ಇತ್ತೀಚೆಗೆ ನಾವು ಆ ಮದುವೆ ಸಂದರ್ಭದಲ್ಲಿ ನವ ವಿವಾಹಿತರಿಗೆ, ವಧುವರರಿಗೆ ಒಂದು ಕಿವಿ ಮಾತು ಹೇಳ್ತೀವಿ, ಅವ್ರಿಗೆ ತಿಳಿಯೋ ಇಂಗ್ಲಿಷ್ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ. If you are wrong, you must accept it. If you are wrong, you must accept it. ನೀನು ತಪ್ಪು ಮಾಡಿದರೆ, ಗಂಡ ಆಗಲಿ ಹೆಂಡತಿ ಆಗಲಿ ತಪ್ಪು ಮಾಡಿದರೆ ನೀನೇನು ಮಾಡಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು. ನಾನು ತಪ್ಪಾಯ್ತು ಕಣೆ ಅಂತ ಹೇಳ್ಬೇಕು. ನಾನು ತಪ್ಪಾಯ್ತು ಕಣ್ರಿ ಅನ್ಬೇಕು ಹೆಂಡತಿ. ಮುಂದಿನ ಸಾಲ ಇದೆಯಲ್ಲ, ಅದು ಬಹಳ ಕಷ್ಟ. ಇಫ್ ಯು ಆರ್ ರೈಟ್, ಯು ಮಸ್ಟ್ ಕೀಪ್ ಯುವರ್ ಮೌತ್ ಶಟ್. ನೀನು ಸರಿ ಇದ್ರೆ ನೀನು ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು. ಸರಿ ಅಂತ ವಾದ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದ್ರೆ ನಿನಗೆ ಸರಿ ಕಂಡದ್ದು ನಿನ್ನ ಮುಖದ ನೇರಕ್ಕೆ, ನಿನ್ನ ಮೂಗಿನ ನೇರಕ್ಕೆ. ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ತೀರ್ಮಾನ ಮಾಡಿಕೊಡುವ ಬುದ್ಧಿಸ್ಥಿತಿ, ಸ್ಥಿಮಿತ ಬುದ್ಧಿ ನಿನಗಿರಲ್ಲ. ಏನೇ ಸಮಸ್ಯೆ ಬಂದರೂ ನಾವು ಬಹಿರಂಗ ನಿಮಗೆಲ್ಲರಿಗೂ ಹೇಳ್ತೀವಿ. ನಾವು ಪ್ರತಿ ಸೋಮವಾರ
ಸದ್ಧರ್ಮ ನ್ಯಾಯಪೀಠ ಅಂತ ನಡೆಸ್ತೀವಿ ಅಂತ ನಿಮಗೆ ಗೊತ್ತಿದೆಯಲ್ಲ. ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಹೇಳೋದು, ಪತಿ ಪತ್ನಿಯರ ಮಧ್ಯೆ ಏನೇ ಸಂಘರ್ಷ ಉಂಟಾದರೂ ನೀವು ಏನು ಕಾರಣಕ್ಕೂ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಬಂಧುಗಳಿಗೆ ಹೇಳಬಾರದು. ಯಾವ ಪೊಲೀಸ್ ಸ್ಟೇಷನ್ನಿಗೂ ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ ದೂರು ಸಲ್ಲಿಸಬಾರ್ದು. ನಮ್ಮ ಅನುಭವದಲ್ಲಿ ಯಾರು ಪೊಲೀಸ್ ಠಾಣೆಗೆ ಹೋಗಿ ನೀವು ದೂರು ಸಲ್ಲಿಸಿದಿರೋ ಅಂತಹ ನವದಂಪತಿಗಳಿಂದ ಒಂದುಗೂಡಿಸ್ಲಿಕ್ಕೆ ಬಹಳ ಕಷ್ಟಪಟ್ಟರು ಸಹ ಆಗ್ತಾ ಇಲ್ಲ ನಮ್ಮಿಂದ. ಪೊಲೀಸ್ನವ್ರು ಬಂದು ನಿಮಗೆ ಅಕ್ಷತೆ ಹಾಕಿರಲ್ಲ, ಬಂಧುಗಳು ಬಂದು ಹಾಕಿರ್ತಾರೆ. ಇನ್ನು ಬಂಧುಗಳಾಗಲಿ ತಂದೆ ತಾಯಿಗಳಾಗಲಿ ಹೇಗಿರ್ತಾರೆ ಅಂದರೆ, ತಮ್ಮ ಮಕ್ಕಳೇ ಸರಿ, ತನ್ನ ಮಗಳೇ ಸರಿ, ಅಳಿಯನ್ ತಪ್ಪು. ಅಳಿನ ನಿಮ್ಮ ಬೀಗರು ಇರ್ತಾರಲ್ಲ, ಅವ್ರು ನನ್ನ ಮಗ ಸರಿ, ನಿನ್ನ ಮಗಳು ತಪ್ಪು. ಬಗೆಹರೆ ಅಲ್ಲ ಇದು. ನೀವು ಮಾಡಬೇಕಾದ್ದೇನು, ಸಣ್ಣ ಪುಟ್ಟದಕ್ಕೆಲ್ಲ ಜಗಳಗಳು ವೈವಾಹಿಕ ಸಂಬಂಧದಲ್ಲಿ. ಸಣ್ಣ ಪುಟ್ಟದಕ್ಕೆ ಒಂದು ಪ್ರಹಸನ ಇದೆ. ಏನು ಪ್ರಹಸನ ಇದೆ ಅಂದರೆ, ಒಮ್ಮೆ ಮಗ ಬಂದ, ಬೇಸಾಯ ಹುಡ್ಕೊಂಡು ಮನೆಗೆ ಬಂದ. ತಾಯಿ ಊಟ ಮಾಡೇ ಇಲ್ಲ ಅಂತ ಗೊತ್ತಾಯ್ತು. ಸಿಟ್ಟಾಗಿದ್ದಾಳೆ. ಏನವ ಯಾಕೆ ಊಟ ಮಾಡಿಲ್ಲ ಅಂತ. ಆಕೆ ಹೇಳ್ತಾಳೆ, ಇವತ್ತು ತೀರ್ಮಾನ ಆಗಿಬಿಡ್ಬೇಕು, ಈ ಮನೆ ಯಜಮಾಂತಿ ಯಾರು, ನಾನು ಮೊನ್ನೆ ಬಂದಿರೋ ನಿನ್ನ ಹೆಂಡ್ತಿನೋ, ಇವತ್ತು ತೀರ್ಮಾನ ಆಗ್ಬೇಕು, ಅಲ್ಲಿವರೆಗೂ ನಾನು ಉಣ್ಣಲ್ಲ ಅಂತ. ಯಾರು ಕೇಳಿಕೆ ಹಪ್ಪಳ ಮಾಡಿದ್ಲು ಅಂತ. ಜನಪದ ಗೀತೆಯಲ್ಲಿ ಒಂದು ತ್ರಿಪದಿ ಒಂದು ಇದಿದೆ, ಅಪ್ಪಾಳ ಮಾಡಿ ಆಳ ಹದ ಹಾಕಿ, ಗಂಡನು ಬಡಿದಾನ ಕದ ಹಾಕಿ ಅಂತ ಹೇಳಿದ್ದೀರಾ? ಅಪ್ಪಾಳ ಮಾಡಿ ಆಳ ಹದ ಹಾಕಿ, ಗಂಡನು ಬಡಿದಾನ ಕದ ಹಾಕಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಇದು ನುಡಿಗಟ್ಟು. ನೀವೇನೇನು ಕಲ್ಪನೆ ಮಾಡಿಕೊಳ್ತೀರೋ ಏನೋ ನಿಮ್ಮ ಮನಸ್ಸಿನಲ್ಲಿ. ನಡೆದ ಘಟನೆ ಏನು ಅಂದರೆ, ನಿನ್ನ ಕೇಳಿದಲೇ ಮಾಡಿದ್ಲ ಹಪ್ಪಳನ ತಪ್ಪು, ಏನೇ ಅವನು ಕೇಳ್ದಂಗೆ ಮಾಡಿದೆ ನೀನು ಅಂತ ದರ ಹೇಳ್ಕೊಂಡು ಹೋಗ್ತಾನೆ. ಹೆಂಡ್ತಿನ ರೂಮ್ನೊಳಗೆ ಹೋಗ್ತಾನೆ, ಬೋಲ್ಟ್ ಹಾಕ್ತಾನೆ, ದಪ್ ಅಂತ ಹೊಡಿತಾನೆ. ಅವನು ಹೊಡೆದದ್ದು ಹೆಂಡ್ತಿಯನ್ನಲ್ಲ, ಹಾಸಿಗೆ ತಲೆದಿಂಬನ್ನ. ನೀವು ನಿದ್ದೆ ಮಾಡ್ತಿದ್ದೀರ ನೀವು? ಹಾಸಿಗೆ ತಲೆದಿಂಬ ಹೊಡಿತಾನೆ ಅವನು, ಹೆಂಡ್ತಿನಲ್ಲ. ತಾಯಿಗೆ ಬಹಳ ಖುಷಿ ಆಗಿಬಿಡಿದೆ, ಎಷ್ಟೇ ಆಗಲಿ ನನ್ನ ಮಗ ಹೆಂಗೆ ಚೆಚ್ತಾ ಇದ್ದಾನೆ ಅಂತ. ಹೀಗೆ ನೀವು ನಾಟಕ ಮಾಡಬೇಕು, ಹಾಗೆ ಸಂಸಾರ ಸುಲಲಿತವಾಗತ್ತೆ. ಇನ್ನೊಂದು, ಅತ್ತೆಗಳನ್ನ ಹೋಲಿಸ್ಕೊಳ್ಳೋದು ಬಹಳ ಕಷ್ಟ ಏನಲ್ಲ. ಅವ್ರು ಮೊದಲಿಂದಲೂ ಕೆಲಸ ಮಾಡ್ತಾ ಬಂದಿರೋರು, ಅಭ್ಯಾಸ ಆಗಿರುತ್ತೆ. ನೀವು ಸೊಸೆಂದರೆ ಒಂದು ಕಿವಿ ಮಾತು ನಾವು ಹೇಳೋದು, ಅತ್ತೆ ಹೋಲಿಸ್ಕೊಳ್ಬೇಕು ಅಂದರೆ, ಬೆಳಿಗ್ಗೆ ಜಾವ ಎದ್ದ ತಕ್ಷಣ ಪಾತ್ರೆ ತೊಳೆಯಕ್ಕೆ ಹೋಗ್ತಾಳಲ್ಲ ಅತ್ತೆ, ನೀವು ನಸುಕಿನಲ್ಲಿ ಎದ್ದು ಅತ್ತೆ ಈ ವಯಸ್ಸಿನಲ್ಲಿ ನೀನು ಪಾತ್ರೆ ತೊಳೆಯೋದು ಅಂದರೆ ಏನು, ನಾನು ಈ ಮನೆಗೆ ಬಂದೇಳು, ನನ್ನ ಕೆಲಸ ನಾನು ಮಾಡ್ತೀನಿ, ನೀವು ಮಾಡಬೇಡ್ರಿ ಅಂತ ಹೇಳ್ಬೇಕು. ಬಿಡ್ಸೋಕೆ ಹೋಗ್ಬೇಕು, ಬಿಡಿಸಬಾರದು. ಅತ್ತೆಗೆ ಎಷ್ಟು ಖುಷಿ ಆಗಿಬಿಡುತ್ತೆ ಅಂದರೆ, ಅಯ್ಯೋ ನನ್ನ ಸೊಸೆ ಎಂತ ಸಿಕ್ಕಿದಾಳೆ, ನನಗೇನು ಒಂದು ಪಾತ್ರೆ ತಿಳಿ ಹಾಕ್ಬಿಡಲ್ಲ, ಅದು ಮಾಡಕ್ ಬರಲ್ಲ ಅಂತ ಊರೆಲ್ಲ ಆಕೆ ಹೇಳ್ತಾಳೆ. ತಿಳಿತೆ? ಇದು ಈ ಥರ ನಾಟಕ ಮಾಡಬೇಕಾಗತ್ತೆ ನೀವು. ನಾಟಕ ಅಂತ ಅದು ಅಂದರೆ, ಅದು ಅವರವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನೀವು ಮಾಡಬೇಕು. ಅದು ಸಂಸಾರದಲ್ಲಿ ಒಂದು ಹೊಸದಾಗಿ ಈ ಸೊಸೆ ಅಂತಾರಲ್ಲ, ನಮಗೆ ನೆನಪಾಗೋದು, ನೀವೆಲ್ಲ ಅಡಿಕೆ ಬೆಳಿತೀರಿ ಇಲ್ಲಿ, ಅಡಿಕೆ ಸೊಸೆ ಅಂತೀರಲ್ಲ, ಸಸಿ ಅದು ಅಡಿಕೆ ಸೊಸೆ ಅಂತೀರಲ್ವಾ ಹಳ್ಳಿ ಭಾಷೆಯಲ್ಲಿ. ಹಾಗೆ ಮನೆಗೆ ಬಂದಂಥ ಸೊಸೆ ಆಕೆ ಎಲ್ಲೋ ಬೆಳೆದವಳು, ಎಲ್ಲೋ ಹುಟ್ಟಿ ಬೆಳೆದವಳು. ನೀವು ಬೇಗ ಫಲ ಬರಲಿಂದ 2 ವರ್ಷ 3 ವರ್ಷದ್ದು ಸಸಿ ತರ್ತಿರೋದ್ರೆ ಅಡಿಕೆ ಸಸಿ, ಹಾಗೆ ಎಲ್ಲೋ ಬೆಳೆದಾಳೆ ಆಕೆ. ಈ ಮನೆಗೆ ಬಂದಿರ್ತಾಳೆ, ಇಲ್ಲಿ ಆಕೆ ಬೆಳಿಬೇಕು ಅಂತಂದರೆ ಆಕೆ ಭಾವನೆಗಳನ್ನು ನೀವು ಅರ್ಥ ಮಾಡ್ಕೋಬೇಕು, ಆಕೆ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಆಕೆನೂ ಸಹ ತನ್ನ ಅತ್ತೆಯನ್ನು ತಾಯಿಯಾಗಿ ಕಾಣಬೇಕು, ಮಾವನನ್ನು ತಂದೆಯನ್ನಾಗಿ ಕಾಣಬೇಕು. ಇವೆಲ್ಲ ನಮ್ಮ ಜನಪದ ಗೀತೆಯಲ್ಲಿ ಇದೆ.
ಮನುಷ್ಯನ ಮನಸ್ಸು ಬಹಳ ಸೂಕ್ಷ್ಮ ಮನಸ್ಸು. ಆ ಮನಸ್ಸು, ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡಿಕೊಂಡು ಸಂಸಾರ ನಡೆಸಿದರೆ ಅದು ಸುಖಕರವಾಗಿರುತ್ತೆ. ಒಂದು ಮಠಕ್ಕೆ ಸ್ವಾಮಿಗಳಾದರೆ ಕಷ್ಟ ಏನಲ್ಲ. ಒಂದು ಮನೆಯ ಸೊಸೆ ಆಗೋದಿದೆಯಲ್ಲ, ಅದಕ್ಕಿಂತ ಕಷ್ಟವಾದ ಕೆಲಸ ಮತ್ತೊಂದಿಲ್ಲ ಅಂತ ಹೇಳ್ತೇವೆ. ಸ್ವಾಮಿಗಳಿಗೆಲ್ಲ ನೀವು ಅಡ್ಡು ಬೀಳ್ತೀರಿ, ಅದ್ರ ಸೊಸೆಗೆ ಮನೆಯಲ್ಲಿ ಯಾರಿಗಾರ ಜ್ವರ ಬಂದ್ಬಿಡ್ಲಿ, ಈಗ ಕಾಲ್ಗುಣ ಕೆಟ್ಟದ್ದು, ಅದಕ್ಕೆ ಜ್ವರ ಬರುತ್ತೆ. ಕಾಲ್ಗುಣ ಕಟ್ತೀರ ನೀವು, ಸಹಜವಾಗಿ ಬಂದಿರುತ್ತೆ ಅದು ಕಾಯಿಲೆ. ಇವೆಲ್ಲ ಇವೆ ಸಂಸಾರದಲ್ಲಿ. ಬಹಳ ನಿಮ್ಮ ಮನಸ್ಥಿತಿ. ಬಸವಣ್ಣವರು ಹೀಗೆ ಹೇಳ್ತಾರೆ. ಅವರು ಸಹ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಬೇಸತ್ತಿರಂಗೆ ಕಾಣ್ತಾರೆ. ಅವ್ರ ಕೆಲವೊಂದು ವಚನಗಳಿದ್ದಾವೆ. ಏನು ವಚನ ಅಂದ್ರೆ ಅದು ಬೆಳದಿಂಗಳಿಗೆ ಹೋಲಿಸ್ತಾರೆ ಅವರು. ಚಂದ್ರಮನಂತೆ ಕಳೆ ಸಮನಿಸಿತ್ತೆನೆಗೆ. ಹೇಗೆ ದಿನ ರಾತ್ರಿ ಈ ಚಂದ್ರ ಅವನು ಕಳೆ ಬೆಳೀತಾ ಬೆಳೀತಾ ಹೋಗುತ್ತಲ್ವಾ, ನಾಳೆ ಫೆಬ್ರವರಿ 1ಕ್ಕೆ ಪೂರ್ಣ ಚಂದ್ರ ಆಗ್ತಂತ. ಅದೇ ತರಳಬಾಳು ಹುಣ್ಣಿಮೆ. ಚಂದ್ರಮನಂತೆ ಕಳೆ ಸಮನಿಸಿತ್ತೆನೆಗೆ. ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ ಅಂತ ಹೇಳ್ತಾರೆ. ಈ ಸಂಸಾರ ಅನ್ನೋ ರಾಹು ಇದೆಯಲ್ಲ, ಇದು ಪರಿಪೂರ್ಣವಾಗಿ ನನಗೆ ಒಂದು ರಾಹುವಿನ ರೂಪಾಲಿಯಾಗಿ ನನ್ನನ್ನು ಕಾಡಿಸ್ತಾ ಇದೆ ಅಂತ ಹೇಳ್ತಾರೆ. ಸಂಸಾರದ ಒಂದು ನೋವು ಸಹ ಅವರಿಗೆ ಇತ್ತು ಅಂತ ಅನ್ಸುತ್ತೆ ಈ ವಚನದಿಂದ. ಕಾಲಲ್ಲಿ ಕಟ್ಟಿದ ಗುಂಡು, ಹೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬಂಡು, ಇಂತಪ್ಪ ಸಂಸಾರ ಶರದಿಯ ದಾಂಟಿಸೋ ಕಾಲಾಂತಕನೇ ಕೂಡಲ ಸಂಗಮದೇವ. ಎಷ್ಟು ಅಪರೂಪದ ವಚನ ಇದು. ಕಾಲಲ್ಲಿ ಕಟ್ಟಿದ ಗುಂಡು, ಕಾಲಿಗೆ ಒಂದು ಕಬ್ಬಿಣದ ಗುಂಡು ಕಟ್ಕೊಂಡು ಹೊರಳಗೊಂದು ಫ್ಲೋಟ್ ಅಂತ ಏನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ತೇಲ್ತಕ್ಕಂಥದ್ದು, ಅದನ್ನು ಹಾಕೊಂಡು ನೀವು ಸಮುದ್ರಕ್ಕೆ ಬಿದ್ದರೆ ಇಳಿದ್ರೆ ಕಾಲಲ್ಲಿರ್ತಕ್ಕಂಥ ಗುಂಡು ಏನು ಮಾಡುತ್ತೆ? ಕೆಳ ಜಗ್ಗುತ್ತೆ. ಹೊರಳಲ್ಲಿರ್ತಕ್ಕಂಥ ಫ್ಲೋಟ್ ಏನಿರುತ್ತೆ, ಬೆಂಡು ಅದು ನಿಮ್ಮನ್ನು ತೇಲಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇತ್ಲ ಮುಳುಗೋದು ಇಲ್ಲ, ಅತ್ಲ ತೇಲೋದು ಇಲ್ಲ. ಇಂತಹ ಸ್ಥಿತಿಯಲ್ಲಿ ಇದೀನಪ್ಪ, ಈ ಸಂಸಾರವನ್ನು ಸಮುದ್ರವನ್ನು ದಾಟ್ಸಪ್ಪ ನನ್ನ ಅಂತ ಹೇಳಿ ಬಸವಣ್ಣವರು ಬಹಳ ಕಳಕಳಿಯಿಂದ ಅವರು ಕೂಡಲ ಸಂಗಮನಲ್ಲಿ ಬೇಡ್ಕೊಳ್ತಾರೆ. ಇದು ಹೀಗೆ ಸಂಸಾರ. ಇನ್ನೊಂದು ಕಡೆ ಅವ್ರು ಹೇಳ್ತಾರೆ, ಬಹಳ ಅಪರೂಪದ್ದು ವಚನ. ಏನು ಹೇಳ್ತಾರೆ ಅದು, ಅದನ್ನ ಇದಕ್ಕೆ ಹೋಲಿಸ್ತಾರೆ. ಯಾವುದಕ್ಕೆ? ಇಲಿ ಬೋನ್ ಇದೆಯಲ್ಲ, ಇಲಿ ಬೋನು, ಅದಕ್ಕೆ ಹೋಲಿಸ್ತಾರೆ. ಆ ವಚನ ಯಾವುದದು? ಇಲಿಗೆ ಬೋನಿಸ್ತಾರೆ. ನಮ್ಮದು ವಚನ ಇದಿದೆ. ಇದುವರೆಗೂ ಏನು ಪ್ರಸ್ತಾಪ ಮಾಡಿದ್ರಲ್ಲ, ನಿಮ್ಮೆಲ್ಲ ಮೊಬೈಲ್ ಇದೆಯಲ್ವ? ನೀವು ಮೊಬೈಲ್ ಇದ್ರೆ ತಗೊಳ್ಳಿ, ನಾವು ಹೇಳಿದ ಇದನ್ನು ಬರ್ಕೊಳ್ಳಿ. wachana.taralabalu.in VACHENA.taralabalu TARALABALU.in. ಈಗ ಅದಕ್ಕೆ ಹೋದ್ರೆ ನಮಗೆ ಬೇಕಾದ ಯಾವುದೇ ವಚನ ಬೇಕಾದರೂ ನಮಗೆ ಈ ತಕ್ಷಣ ನೆನಪು ಬರದೇ ಇರತಕ್ಕಂಥ ವಚನ ಕ್ಷಣಾರ್ಧದಲ್ಲಿ ನಮಗೆ ಸಿಗುತ್ತೆ. ಇಲ್ಲಿ ಅಲ್ಲಿ ಏನು ವಚನ ಸಂಪುಟ ಅಂತ ನಾವು ಮಾಡಿದ್ದೀವಿ. ಬಸವಣ್ಣ ಅಂತ ಒಂದು ಬರುತ್ತೆ, ಅದರಲ್ಲಿ ಇಲ್ಲಿ ಸಿಕ್ತು 10ನೇ ವಚನ. ಇಡಿಗಡಹದಲ್ಲಿಪ್ಪಂತೆಯನ್ನ ಸಂಸಾರ, ತನು ಕೆಡವನ್ನ ಕಮಾಣದು, ಹೆರರ ಬಾಧಿಸುವುದು ತನು ಕೆಡವನ್ನ ಕಮಾಣದು, ಹೆರರ ಛಿದ್ರಿಸುವುದು ತನು ಕೆನವನ್ನ ಕಮಾಣದು, ಅಕಟಕಟ ಸಂಸಾರಕ್ಕೆ ಆಸತ್ತೆ ಕೂಡಲ ಸಂಗಮ ದೇವ. ಈ ಸಂಸಾರ ಅಂದ್ರೆ ಹೇಗಪ್ಪ ಅಂದ್ರೆ ಒಂದು ಇಲಿ ಬೋನ್ ಇದ್ದಂಗೆ ಅಂತ. ಇಲಿ ಬೋನು, ನೀವು ಮನೇಲಿ ಬಹಳ ಇಲಿಗಳಾಗಿದ್ರೆ ಏನ್ ಮಾಡ್ತೀರಿ? ಒಂದು ಬೋನ್ ತಂದಿಡ್ತೀರಿ, ಅದರೊಳಗೆ ಏನು ಇಟ್ಟಿರ್ತೀರಿ? ಬೋಂಡ ಇಟ್ಟಿರ್ತೀರಲ್ಲ, ಬೋಂಡ. ಆ ಬೋಂಡದ ವಾಸನೆಗೆ ಇಲಿ ಬರುತ್ತೆ.
ಇಲಿ ಬಂದು ಒಳಗೆ ಹೋದ ತಕ್ಷಣವೇ ಗಪ್ ಅಂತ ಅದು ಬೋನು ಹಿಡ್ಕೊಂಡ್ಬಿಡುತ್ತೆ. ಮತ್ತೊಂದು ಇಲಿ ಬರುತ್ತೆ ಒಳ ನುಗ್ಗಬೇಕು ಅಂತ. ಒಳಗಿರೋ ಇಲಿ ಹೇಳುತ್ತೆ, ಬರಬೇಡ ಕೊಡೋ, ನೀನು ಹೊರಗಿರು, ನಾನು ಸಿಕ್ಕಾಕಿಳಿದ್ರೆ ಕೇಳಲ್ಲ ಅದು. ಓ, ಇದು ತನಗೆ ತಿನ್ನಲಿಕ್ಕೆ ಗೊಂಡೆ ಬೇಕು, ನನಗೆ ಕೊಡಬಾರ್ದು ಅಂತ ಹೊಂಚೆ ಆಗ್ತದೆ ಅಂತ ಅದು ಒಳ ನುಗ್ಗುತ್ತೆ. ಹೀಗೆ ಇಲಿ ಬೋನ್ ಇದ್ದಂಗೆ ಈ ಸಂಸಾರ ಅಂತ ಬಹಳ ಸುಂದರವಾದ ಉದಾಹರಣೆ ಕೊಡ್ತಾರೆ. ನೀವು ಹೆದರಬೇಕಾಗಿಲ್ಲ, ಹಂಜಬೇಕಾಗಿಲ್ಲ. ಸಂಸಾರ ಏನಿದೆ ಅದು ಪತಿ ಪತ್ನಿಯರ ಒಂದು ಸಾಮರಸ್ಯ. ಹೇಗೆ ನೀವೆಲ್ಲಿಂದ, ಯಾರು ನಿಮಗೆ ಆದರ್ಶ, ಯಾಕೆ ಸಂಸಾರ ನಡೆಸಬೇಕು ಅಂತ ಒಂದೇ ಒಂದು ಉದಾಹರಣೆ ಕೊಟ್ಟು ನಮ್ಮ ಮಾತು ಮುಗಿಸ್ಬಿಡ್ತೇವೆ. ನೀವು ಯಾರಿಂದ ಕಲಿಬೇಕು ಅಂದರೆ, ಇಲ್ಲಿ ನಿಮ್ಮ ಟೆಲಿವಿಷನಾಗ ಎಲ್ಲೋ ಬರುತ್ತೆ ಐಡಿಯಲ್ ಕಪಲ್ಸ್ ಅಂತಲ್ಲ, ಆದರ್ಶ ದಂಪತಿಗಳು ಅಂತ ಏನೋ ವಿಡಿಯೋದಲ್ಲಿ ಬರುತ್ತಲ್ಲ, ಯಾವುದೋ ಚಿತ್ರ ಟಿವಿಯಲ್ಲಿ, ಯಾವುದೂ ಅಲ್ಲ. ನೀವು ಕಲಿಬೇಕಾದ ಯಾವುದರಿಂದ ಅಂದರೆ ನಿಮ್ಮೆರಡು ಕಣ್ಣುಗಳಿಂದ. ಕಣ್ಣು ಎರಡಾದರೂ ನೋಡುವ ದೃಷ್ಟಿ ಒಂದು. ಎಡಗಣ್ಣು ಎಡಕ್ಕೆ, ಬಲಗಣ್ಣು ಬಲಕ್ಕೆ ಅಂತ ನೋಡಲ್ಲ. ಕಣ್ಣು ಎರಡಾದರೂ ನೋಡುವ ದೃಷ್ಟಿ ಹೇಗೋ, ಕೈಗಳು ಎರಡಾದರೂ ಮಾಡುವ ಕ್ರಿಯೆ ಹೇಗೆ ಒಂದು, ಕಾಲುಗಳು ಎರಡಾದರೂ ನಡಿಗೆ ಹೇಗೆ ಒಂದು, ಹಾಗೆ ಸತಿಪತಿಗಳು ಅವರ ನುಡಿ, ನಡೆ, ಆಲೋಚನೆ, ಚಿಂತನೆ ಅದು ಏನೇ ಭಿನ್ನ ಆಗಿದ್ರು ಸಹ ಒಂದಾಗಬೇಕು. ಎಡಗಣ್ಣು ಎಡಕ್ಕೆ ತಿರುಗಿದ ಕೂಡಲೇ ಬಲಗಣ್ಣು ಪ್ರೊಟೆಸ್ಟ್ ಮಾಡಲ್ಲ, ಅದು ಎಡಕ್ಕೆ ತಿರುಗುತ್ತೆ. ಹಾಗೆ ಎರಡು ಕಣ್ಣುಗಳಿಂದ ನೀವು ಕಲಿಬೇಕು. ನಿಮ್ಮ ಸಾಂಸಾರಿಕ ಜೀವನ ಆಗ ಯಶಸ್ವಿ ಆಗುತ್ತೆ. ಈ ದಿನ ಬಂದಿರತಕ್ಕಂಥ ಎಲ್ಲ ಸಾಹಿತಿಗಳು ಬಹಳ ಆಳವಾದ ಅಧ್ಯಯನವನ್ನು ಅವರು ವಿಚಾರಧಾರೆನ ಮಂಡಿಸಿದ್ರು. ಅಪರೂಪದ ವಿಚಾರಗಳನ್ನು ಅವರು ಮಂಡಿಸಿದ್ದಾರೆ. ನೀವೆಲ್ಲ ಆಸ್ವಾದಿಸಿದ್ರಿ. ಇವತ್ತು ಬಂದಿರತಕ್ಕಂಥ ಪ್ರೊಫೆಸರ್ ಅವರು, ದುಂಡಿರಾಜರವರು ಪ್ರೊಫೆಸರ್ ಆಗಿದ್ರೂ ಗೊತ್ತಿಲ್ಲ, ಬ್ಯಾಂಕ್ನಲ್ಲಿ ಇದ್ರು. ಅಭಿರುಚಿ ನೋಡಿ ಸಾಹಿತ್ಯ ಹೇಗೆ ಬರುತ್ತೆ ಅಂತ. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಈ ನಾಡವರ್ಗಳ ಅಂತ ಒಂದು ಮಾತಿದೆ. ಅವ್ರು ಯಾವುದೋ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿರಲಿಲ್ಲ, ಆದ್ರೆ ಅವರು ರಚಿಸ್ತಕ್ಕಂಥ ಎಷ್ಟು ಚೆನ್ನಾಗಿವೆ. ಸೊ ನಮ್ಮ ಪ್ರೊಫೆಸರ್ ರಾಜೇಂದ್ರ ಚೆನ್ನಿಯವರು, ರಾಜಪ್ಪ ದಳವಾಯಿಯವರು, ಪ್ರಶಾಂತ್ ನಾಯಕರವರು, ಜ್ಯೋತಿ ಶಂಕರ್ ಅವರು ಎಲ್ಲರೂ ಸಹ ಸಾಹಿತ್ಯವನ್ನು ಬಹಳ ಆಳವಾಗಿ ಅಭ್ಯಾಸ ಮಾಡಿದವರು. ಅವರ ಮಾತುಗಳನ್ನು ಕೇಳಿದಿರಿ, ಆಸ್ವಾದಿಸಿದಿರಿ, ಇನ್ನು ಮುಂದೆ ಕೇಳರಿದಿರಿ. ನೀವು ವಿಳಂಬ ಆಗಿದೆ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಶುಭರಾತ್ರಿ.